The next topic is serial in, serial, parallel, out, shift register. So using the simple symbol like this, we have seen this is serial input, and from each flip-flop we are taking out the parallel data. This will be the output. In, serial out, the output comes here, but in parallel out, from each flip-flop we take out the output. So for a 4-bit serial in parallel out shift register, we need 4 flip-flops. Let us see how to write the block diagram using D type of flip-flops. So we need 4 D type of flip-flops like this. Four flip-flops, all are D flip-flops. Serial input data, that means D data we are giving. You may call this as D3. The output is Q3. This is D2. Output may be Q2. Anyway, we are not using the complemented output. Okay, D1, Q1, D0 and Q0. Okay. So here, the clock pulses are given together anyway, as we have done in, serial out. ಎಲ್ಲ ಕ್ಲಾಕ್ ಪಲ್ಸ್ ಗಳು ಒಟ್ಟಿಗೆ ಕೊಡೋದು, ಎಲ್ಲ ಫ್ಲಿಪ್ ಫ್ಲಾಪ್ಸ್ ಗೆ ಒಟ್ಟಿಗೆ ಕ್ಲಾಕ್ ಪಲ್ಸ್ ಕೊಡ್ತಾ ಇದ್ದೇವೆ. ದಿಸ್ ಇಸ್ ಕ್ಲಾಕ್. ಎಲ್ಲವನ್ನ ಒಟ್ಟಿಗೆ ಶಾರ್ಟ್ ಮಾಡುವ. ಎಟ್ ಎ ಟೈಮ್ ನಾವು ಕ್ಲಾಕ್ ಪಲ್ಸ್ ಅನ್ನು ಕೊಡ್ತಾ ಇದ್ದೇವೆ. ಕೊಡೋಣ. Now this is the data input. Data input. 4 ಬಿಟ್ ಡಾಟಾವನ್ನ ನಾವೀಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. Q3 is connected to D2, Q2 is connected to D1, Q1 is connected to D0, and Q0 output is taken. Serial in, serial out ಅಲ್ಲಾದ್ರೆ ನಾವು ಡಾಟಾವನ್ನ ಹೇಗೆ ಕೊಟ್ಟದ್ದು ನೋಡಿದೆವು. D3 ಗೆ ಕೊಟ್ಟ ಡಾಟಾ Q3 ಅಲ್ಲಿ ಅವೈಲೇಬಲ್ ಆಗ್ತದೆ. ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಅಲ್ಲಿ Q3 ಡಾಟಾ D2 ಅಲ್ಲಿ ಇದ್ದದ್ದು Q2 ಗೆ ಬರ್ತದೆ. ಇದು ಈ ತರ ಶಿಫ್ಟ್ ಆಗ್ತಾ ಬರ್ತದೆ. D1 ಇಂದ Q1 ಗೆ ಹೀಗೆ ಡಾಟಾ ಶಿಫ್ಟ್ ಹಾಕೊಂಡು ಬರ್ತದೆ. ರೈಟ್. ಸೊ ಈಗ ಪ್ಯಾರಲಲ್ಲಿ ಔಟ್ಪುಟ್ ತೆಗಿಬೇಕು ಅಂತಂದ್ರೆ ನೋಡಿ, ಇದು ಫ್ಲಿಪ್ ಫ್ಲಾಪ್ 1, 2, 3, 4 ಅಂದ್ರೆ ಅದದೇ ಫ್ಲಿಪ್ ಫ್ಲಾಪ್ ಇಂದ ಔಟ್ಪುಟ್ ಅನ್ನ ತೆಗಿಬೇಕು ನಾವು. ಸೊ ಏನ್ ಮಾಡೋಣ ಅಂದ್ರೆ ಇಲ್ಲಿಯೇ ಔಟ್ಪುಟ್ ಅನ್ನ ಹೊರಗಡೆ ತಗೊಳ್ಳೋಣ. ಸೊ ದ ಔಟ್ಪುಟ್ ಇಸ್ ಟೇಕನ್ ಹಿಯರ್ ಓನ್ಲಿ. ಓಕೆ, ಒಂದು ಔಟ್ಪುಟ್ ಇಲ್ಲಿ Q3, Q2, Q1 and Q0. ಹೇಗೆ ವರ್ಕ್ ಆಗ್ತದೆ ಇದು? ಸಿ, ಇಲ್ಲಿ ಬರೀತೇನೆ ನಾನು. ಡಾಟಾ ಇನ್ಪುಟ್ 4 ಡಾಟಾವನ್ನ ನಾವೀಗ ಇನ್ಪುಟ್ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳುವ. ಸೀರಿಯಲಿ ಕೊಡ್ಬೇಕು ಡಾಟಾ. 1011 ಇದು LSB ಇರ್ಲಿ, ಇದು MSB ಇರ್ಲಿ. ಸೊ ಕ್ಲಾಕ್ ಪಲ್ಸ್ ಫಸ್ಟ್ ಕ್ಲಾಕ್ ಪಲ್ಸ್ ಬಂದಾಗ ಈ 1 Q3 ಅಲ್ಲಿ ಬರಬೇಕು. Q3, Q2, Q1 ಮತ್ತು Q0. ಸೊ Q3 ಹೈ ಆಗ್ತದೆ. ಕ್ಲಾಕ್ ಪಲ್ಸ್ ಅಪ್ಲೈ ಆದ ಕೂಡಲೇ ಇಲ್ಲಿ ಈಗ ಡಾಟಾ ಕೊಡ್ತಾ ಇದ್ದೇವೆ. ಈಗ ನಾವು ಫಸ್ಟ್ 1 ಕೊಡ್ತಾ ಇದ್ದೇವೆ, ಆಮೇಲೆ 0, ಆಮೇಲೆ 1, ಆಮೇಲೆ ಇನ್ನೊಂದು 1. ಓಕೆ, ಇದು ಫಸ್ಟ್ ಒಳಗೆ ಹೋಗ್ತಾ ಇದೆ. ಸೊ ಫಸ್ಟ್ ಕ್ಲಾಕ್ ಪಲ್ಸ್ ಬಂದಾಗ ಈ 1 ಶಿಫ್ಟ್ ಆಗಿ Q3 ಅಲ್ಲಿ ಸಿಗ್ತಾ ಇದೆ. ಅಂದ್ರೆ Q2 ಗೆ ಇನ್ಪುಟ್ ಸಿಕ್ಕಿತ್ತು. ಅದಕ್ಕಿಂತ ಮೊದಲು ಎಲ್ಲವನ್ನ ಕ್ಲಿಯರ್ ಮಾಡಿ ಇಟ್ಕೊಳ್ಬೇಕು. ದಟ್ ಇಸ್ ಕಂಪಲ್ಸರಿ. ಓಕೆ, ಸೊ ಇನಿಷಿಯಲಿ ಆಲ್ ದ ಅದರ್ ಔಟ್ಪುಟ್ಸ್ ಆರ್ 0. ಸೊ ಇನಿಷಿಯಲಿ ಎಲ್ಲವನ್ನ ಕೊಡುವುದಕ್ಕಿಂತ ಮೊದಲು ಕ್ಲಾಕ್ ಪಲ್ಸ್ 0 ಇದ್ದಾಗ ಎಲ್ಲವೂ 0 ಇರ್ತದೆ. ಓಕೆ, ಆಮೇಲೆ ನಾವೇನ್ ಮಾಡಿದೆವು,
ಡಾಟಾ 1 ಕೊಟ್ಟೆವು, ಕ್ಲಾಕ್ ಪಲ್ಸ್ ಕೊಟ್ಟೆವು, ಆಗ Q3 ಹೈ ಆಯ್ತು. Q3 ಅಲ್ಲಿ ಇದ್ದಂತ ಡಾಟಾ ನಮಗೆ ಗೊತ್ತು ಅದು ಸೀರಿಯಲಿ ಈ ಕಡೆಗೆ ಫ್ಲೋಟ್ ಆಗ್ತದೆ, ರೈಟ್? ಸೊ ಇಲ್ಲಿಗೆ ಬಂದು Q2 ಅಲ್ಲಿ 0 ಆಯ್ತು. ಸೊ Q1 ಕೂಡ 0, Q0 ಕೂಡ 0. ಸೆಕೆಂಡ್ ಕ್ಲಾಕ್ ಪಲ್ಸ್ ಬರುವಾಗ ಡಾಟಾ ಇನ್ಪುಟ್ 0 ಕೊಡ್ತಾ ಇದ್ದೇವೆ. ಸೊ ಇದು ಸೆಕೆಂಡ್ ಕ್ಲಾಕ್ ಪಲ್ಸ್. Q3 ಅಲ್ಲಿ ಈಗ 0 ಬರ್ತದೆ. ಈ 1 ಫ್ಲೋ ಆಗಿ Q2 ಗೆ ಬರ್ತದೆ. ಈ 0 ಫ್ಲೋ ಆಗಿ Q1 ಗೆ ಬಂತು. Q1 ಅಲ್ಲಿ ಇದ್ದ 0 Q0 ಅಲ್ಲಿ ಸಿಗ್ತದೆ. ಥರ್ಡ್ ಕ್ಲಾಕ್ ಪಲ್ಸ್ ಕೊಡುವಾಗ ಈ ಒನ್ ಡಾಟಾವನ್ನ ಇನ್ಪುಟ್ ಮಾಡುದು ನಾವು. ಸೊ ಆ ಕ್ಲಾಕ್ ಪಲ್ಸ್ ಕೊಟ್ಟ ಕೂಡಲೇ Q3 ಅಲ್ಲಿ 1 ಬಂತು. Q3 ಅಲ್ಲಿ ಇದ್ದಂತ ಔಟ್ಪುಟ್ 0, ಅದೀಗ ಇಲ್ಲಿ 0 ಇತ್ತು, ಅದು D2 ಗೆ ಸೆಕೆಂಡ್ ಫ್ಲಿಪ್ ಫ್ಲಾಪಿಗೆ ಇನ್ಪುಟ್. ಅದು ಫ್ಲೋ ಆಗಿ Q2 ಅಲ್ಲಿ ಬಂತು. Q2 ಅಲ್ಲಿ ಇದ್ದಂತ 1 Q1 ಅಲ್ಲಿ ಬಂತು. Q1 ಅಲ್ಲಿ ಇದ್ದಂತ ಡಾಟಾ Q0 ಗೆ ಬಂತು. ನೆಕ್ಸ್ಟ್ ಫೋರ್ತ್ ಕ್ಲಾಕ್ ಪಲ್ಸ್ ಅಲ್ಲಿ 1 ಇನ್ಪುಟ್, ಇದು ಫೋರ್ತ್ ಕ್ಲಾಕ್ ಪಲ್ಸ್, 1 ಇನ್ಪುಟ್ ಕೊಡ್ತೇವೆ. ಸೊ Q3 ಅಲ್ಲಿ 1, ಈ 1 Q2 ಗೆ ಬಂತು. ಇಲ್ಲಿದ್ದಂತ 0, ಓಕೆ. ಥರ್ಡ್ ಕ್ಲಾಕ್ ಪಲ್ಸ್ ಬರುವಾಗ Q2 ಅಲ್ಲಿ ಇದ್ದಂತ 0, ಅದು ಡಾಟಾ, ಅದು Q1 ಗೆ ಬಂತು. Q1 ಅಲ್ಲಿ ಇದ್ದಂತ 1 Q0 ಗೆ ಬಂತು. ಸೊ ಈಗ ನಮ್ಗೆ ಈ ಫೋರ್ತ್ ಕ್ಲಾಕ್ ಪಲ್ಸ್ ಬಂದಾಗ ನೋಡಿ, Q3 ಅಲ್ಲಿ Q3 1, Q2 ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. Q3 ಅಲ್ಲಿ 1, Q2 ಅಲ್ಲಿ 1, Q1 ಅಲ್ಲಿ 0, ಓಕೆ, Q1 ಅಲ್ಲಿ 0, Q0 ಅಲ್ಲಿ 1. ಅರ್ಥ ಆಯ್ತು? Q0 ಅಲ್ಲಿ 1. ಸೊ ಡಾಟಾ ಏನ್ ಬರ್ತಾ ಇದೆ? 1 1 0 1. ನಾವು ಕೊಟ್ಟ ಡಾಟಾ ಈ ಫ್ಲಿಪ್ ಫ್ಲಾಪ್ ಗಳ ಔಟ್ಪುಟ್ ಅಲ್ಲಿ ಈಗ ಅವೈಲೇಬಲ್ ಆಗ್ತಾ ಉಂಟು. ಅಂದ್ರೆ ಫೋರ್ತ್ ಕ್ಲಾಕ್ ಪಲ್ಸ್ ಕೊಟ್ಟಾಗ, ಫೋರ್ತ್ ಕ್ಲಾಕ್ ಪಲ್ಸ್ ಆದ ಮೇಲೆ ನಮ್ಮ ಡಾಟಾ ನೋಡಿ ಪ್ಯಾರಲಲ್ಲಿ ಅವೈಲೇಬಲ್ ಆಗ್ತಾ ಉಂಟು ನಮ್ಗೆ, ಸರಿಯಲ್ಲ? ನಾವು ಸೀರಿಯಲಿ ಒಂದೊಂದೇ ಡಾಟಾವನ್ನ ಕೊಟ್ಟದ್ದು D3 ಗೆ, ಅದು ಫ್ಲೋ ಆಗಿ D2 D1 ಮತ್ತೆ D0 ಗೆ ಫ್ಲೋ ಆಗಿ 4ನೇ ಕ್ಲಾಕ್ ಪಲ್ಸ್ ಆದ ಮೇಲೆ ಈ ತರ ನಮಗೆ ಪ್ಯಾರಲಲ್ ಡಾಟಾ ಅವೈಲೇಬಲ್ ಆಗ್ತಾ ಉಂಟು. ಸೊ ನಾವು ಇಲ್ಲಿ ಕೊಟ್ಟ ಡಾಟಾ 1 1 0 1 ಅಂತ ಕೊಟ್ಟ ಡಾಟಾ ನಮ್ಗೆ ಇಲ್ಲಿ 1 1 0 1 ಆಗಿ ಸಿಗ್ತಾ ಇದೆ. ದಿಸ್ ಇಸ್ ಹೌ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ ವರ್ಕ್ಸ್. ಅರ್ಥ ಆಗಿದಾ? ಸೀರಿಯಲ್ ಇನ್ ಪ್ಯಾರಲಲ್ ಶಿಫ್ಟ್ ರಿಜಿಸ್ಟರ್ ಹೀಗೆ ವರ್ಕ್ ಆಗೋದು. ಇದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ, ಇನ್ನು ಇನ್ಪುಟ್ 0 ಕೊಡ್ತಾ ಹೋದ್ರೆ ಅದು ಸೀರಿಯಲ್ ಔಟ್ ಆಗ್ತದೆ. 7th ಕ್ಲಾಕ್ ಪಲ್ಸ್ ಆಗುವಾಗ ಇಲ್ಲಿದ್ದಂತ ಇನ್ಪುಟ್ ಎಲ್ಲವೂ ಒಂದು ಫ್ಲಿಪ್ ಫ್ಲಾಪ್ ಅಲ್ಲಿ, ಈ Q0 ಅಲ್ಲಿ ನಮಗೆ ಅವೈಲೇಬಲ್ ಆಗ್ತದೆ. ಸೊ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ನೋಡಿ, ಶಿಫ್ಟ್ ರೈಟ್ ಮಾಡ್ತಾ ಇರೋದಲ್ವಾ, ಲೆಫ್ಟ್ ಇಂದ ರೈಟ್ ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಇದನ್ನ ರೈಟ್ ಶಿಫ್ಟ್ ಅಂತ ಕರೆಯೋದು. ರೈಟ್ ಶಿಫ್ಟ್ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್, ಓಕೆ, ಅಥವಾ ಸೀರಿಯಲ್ ಔಟ್ ಶಿಫ್ಟ್ ರಿಜಿಸ್ಟರ್. ಹಾಗೆ ನಾವು ಲೆಫ್ಟ್ ಶಿಫ್ಟ್ ಕೂಡ ಮಾಡಬಹುದು. ಈಗ ಕ್ಯಾಲ್ಕುಲೇಟರ್ ಗಳಲ್ಲಿ ಆಕ್ಚುಲಿ ಆಗುದು ಲೆಫ್ಟ್ ಶಿಫ್ಟ್ ಅಲ್ವಾ, ರೈಟ್ ಶಿಫ್ಟ್ ಆಗುದಲ್ಲ. ಕ್ಯಾಲ್ಕುಲೇಟರ್ ಅಲ್ಲಿ ಈಗ ನಾವು ಎಂಟ್ರಿ ನೋಡಿದ್ರೆ, ಹೀಗೆ ಕ್ಯಾಲ್ಕುಲೇಟರ್ ಡಿಸ್ಪ್ಲೇ ಇದ್ರೆ ಇಲ್ಲಿ 4 ಕೊಟ್ರೆ ಇದು ನೆಕ್ಸ್ಟ್ ಈಚೆಗೆ ಶಿಫ್ಟ್ ಆಗುದು. ಇಲ್ಲಿ 4 ಬರ್ತದೆ, ನೆಕ್ಸ್ಟ್ ಒಂದು 6 ಎಂಟರ್ ಮಾಡಿದ್ರೆ 6 ಇಲ್ಲಿ ಬರುದು, ರೈಟ್? ಸೊ ಲೆಫ್ಟ್ ಶಿಫ್ಟ್ ಆದ್ರೂ ಆಗ್ಬೋದು ಶಿಫ್ಟ್ ರಿಜಿಸ್ಟರ್ಸ್, ಅದರ ಫಂಕ್ಷನಿಂಗ್, ಅಥವಾ ರೈಟ್ ಶಿಫ್ಟ್ ಆದ್ರೂ ಆಗ್ಬೋದು, ರೈಟ್ ಇಂದ ಲೆಫ್ಟ್ ಗೆ ಶಿಫ್ಟ್ ಆಗ್ಬೋದು. ಸೊ ಲೆಫ್ಟ್ ಶಿಫ್ಟ್ ಆದ್ರೂ ಆಗ್ಬೋದು, ಇದು ರೈಟ್ ಶಿಫ್ಟ್ ಆದ್ರೂ ಆಗ್ಬೋದು. ದಿಸ್ ಇಸ್ ಹೌ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ ವರ್ಕ್ಸ್. parallel out shift register ಮತ್ತೆ 4 bit. Okay, so data is given parallelly, very simple shift register. Data is given parallelly. Okay, we have to take the output parallelly. ಹೀಗೆ ಪ್ಯಾರಲಲಿ ಡಾಟಾವನ್ನ ಇನ್ಪುಟ್ ಮಾಡ್ತೇವೆ, ಪ್ಯಾರಲಲಿ ಡಾಟಾವನ್ನ ಔಟ್ಪುಟ್ ಮಾಡ್ತೇವೆ. ಸೊ ಇದಕ್ಕೆ 4 ಬಿಟ್ ಆದ್ರೆ 4 ಶಿಫ್ಟ್ ರಿಜಿಸ್ಟರ್ಸ್ ಬೇಕು. ಇದು ಒಂದೊಂದು ಫ್ಲಿಪ್ ಫ್ಲಾಪ್ಸ್.
ಶಿಫ್ಟ್ ರಿಜಿಸ್ಟರ್ ಅಲ್ಲ, ಫ್ಲಿಪ್ ಫ್ಲಾಪ್ಸ್ ಬೇಕು. ಸೊ ಇಲ್ಲಿ ಈಗ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಮಾಡುವಾಗ ಜಸ್ಟ್ ಟೆಲ್ ಮೀ, ಯು ಹ್ಯಾವ್ ಸೀನ್ ವಾಟ್ ಇಸ್ ಸೀರಿಯಲ್ ಇನ್ ಸೀರಿಯಲ್ ಔಟ್, ಸೀರಿಯಲ್ ಇನ್ ಪ್ಯಾರಲಲ್ ಔಟ್. ಇದನ್ನೀಗ ಹೀಗೆ ಔಟ್ ಮಾಡ್ಲಿಕ್ಕೆ ಎಷ್ಟು ಕ್ಲಾಕ್ ಪಲ್ಸ್ ಬೇಕಾಗಬಹುದು? ಟೆಲ್ ಮೀ, ಎಷ್ಟು ಕ್ಲಾಕ್ ಪಲ್ಸ್ ಬೇಕಾಗಬಹುದು ಹೇಳಿ? ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಮಾಡೋದು ಎಷ್ಟು ಕ್ಲಾಕ್ ಪಲ್ಸ್ ಬೇಕಾಗಬಹುದು ಹೇಳಿ? ಹೇಳ್ಬೇಕು. ಎಲ್ಲ ಡಾಟಾವನ್ನು ಒಟ್ಟಿಗೆ ಕೊಡುದು, ಎಲ್ಲ ಡಾಟಾವನ್ನು ಒಟ್ಟಿಗೆ ತಗೊಳ್ಳುದು ಹೊರಗೆ. ಆಗ ಎಷ್ಟು ಕ್ಲಾಕ್ ಪಲ್ಸ್ ಬೇಕಾಗಬಹುದು? ಡಿ ಫ್ಲಿಪ್ ಫ್ಲಾಪೇ ಯೂಸ್ ಮಾಡೋದು. ಓಕೆ, ಇದು ಕೂಡ ಡಿ, ಇದು ಕೂಡ ಡಿ, ಎಲ್ಲ ಡಿ. ಸೊ ಇದನ್ನ ಡಿ ನಾಟ್ ಆದ್ರೂ ಕರೀರಿ, D3 ಆದ್ರೂ ಕರೀರಿ. ಇದು D2, ಇದು D1, ಇದು D0. ಓಕೆ, ಅಂದ್ರೆ ಇದು D3, D2, D0, D1, D0. ಹಾಗೆ ಇಲ್ಲಿ ಔಟ್ಪುಟ್ Q3, Q2, Q1, Q0. ಅಂದ್ರೆ ಈ ಔಟ್ಪುಟ್ ಅನ್ನು ನಾವು ಒಟ್ಟಿಗೆ ಹೊರಗೆ ತೆಗಿತೇವೆ. ಔಟ್ಪುಟ್ ಈ ಕೆಳಗೆ ತೋರಿಸ್ತೇನೆ. ಓಕೆ, ಹೀಗೆ ಬರ್ತೇನೆ. ಇದು Q3, Q2, Q1, ಇದೆಲ್ಲವೂ ಔಟ್ಪುಟ್ಗಳು. ಈ ಫ್ಲಿಪ್ ಫ್ಲಾಪ್ಗಳು ಎಲ್ಲವೂ ಡಿ ಅಲ್ಲ, ಎಲ್ಲ ಡಿ ಫ್ಲಿಪ್ ಫ್ಲಾಪ್ಗಳು ತಾನೆ. ಸೊ ಇದೆಲ್ಲವೂ ಒಟ್ಟಿಗೆ ಹೇಗೆ ಟೈ ಅಪ್ ಆಗ್ತದೆ? ಯೂಸಿಂಗ್ ದ ಕ್ಲಾಕ್ ಪಲ್ಸ್. ಇದನ್ನೀಗ ಎಲ್ಲವನ್ನ ಕನೆಕ್ಟ್ ಮಾಡೋದು ಕ್ಲಾಕ್ ಪಲ್ಸ್. ಸೊ ಎಷ್ಟು ಕ್ಲಾಕ್ ಪಲ್ಸ್ ಬೇಕು ಅಂತ ಹೇಳ್ಬೇಕು ನೀವೀಗ ನನಗೆ. ಈ ಡಾಟಾ ನಮ್ಗೆ ಒಟ್ಟಿಗೆ ಹೊರಗೆ ಬರ್ಬೇಕು ಅಂತಾದ್ರೆ ಎಷ್ಟು ಕ್ಲಾಕ್ ಪಲ್ಸ್ ಬೇಕು ಹೇಳಿ? ಹೇಳಿ. ಡಾಟಾ ಇಲ್ಲಿಗ ಕೊಟ್ಟೆವು ನಾವು 1 0 1 1 ಅಂತ ಡಾಟಾ ಕೊಟ್ಟೆವು. ಈ ಡಾಟಾ ಔಟ್ಪುಟ್ ಬರ್ಬೇಕು ಅಂತಾದ್ರೆ ಎಷ್ಟು ಕ್ಲಾಕ್ ಪಲ್ಸ್ ಬೇಕು ಹೇಳಿ? ನೋಡಿ, ಡಾಟಾ 1 0 1 1 ಅಂತ ಕೊಟ್ಟಿದ್ದೇವೆ. ಈ ಡಾಟಾ ಔಟ್ಪುಟ್ ಅಲ್ಲಿ ಬರ್ಬೇಕು. ಈಗ ಔಟ್ಪುಟ್ ಅಲ್ಲಿ ಬರ್ಬೇಕು ಅಂತಾದ್ರೆ ಎಷ್ಟು ಕ್ಲಾಕ್ ಪಲ್ಸ್ ಬೇಕು ಹೇಳಿ? ಹೇಳಿಲ್ಲ. ಗೊತ್ತಾಗುದಿಲ್ಲ? ಗೊತ್ತಾಗುದಿಲ್ವಾ? ಎಷ್ಟು ಕ್ಲಾಕ್ ಪಲ್ಸ್ ಬೇಕು? ಪರಶುರಾಮ್ ಹೇಳು. ಲೋಹಿತ್, ಬಸವರಾಜ್. ಎರಡು ಕ್ಲಾಕ್ ಪಲ್ಸ್. ಫಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟಾಗ ಏನಾಗ್ತದೆ? ಈಗ ಒಂದು ಕ್ಲಾಕ್ ಪಲ್ಸ್ ಅಪ್ಲೈ ಆಯ್ತು, ಅದಾಗುವಾಗ ಏನಾಗ್ತದೆ? ಪ್ರಿತೇಶ್ ಆನ್ಸರ್ 1. ವಿಠಲ್, ಪವನ್ ಹೇಳಿಯಲ್ಲ ಎಷ್ಟು ಅಂತ. ನಿಮಗೆ ಪ್ರೀವಿಯಸ್ ಶಿಫ್ಟ್ ರಿಜಿಸ್ಟರ್ಸ್ ಅರ್ಥ ಆಗಿದೆ? ಇದು ಹೇಳಲಿಕ್ಕೆ ಏನಿದೆ ನೋಡಿ. ಒಂದು ಕ್ಲಾಕ್ ಪಲ್ಸ್ ಕೊಡೋಣ. ಫಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟ ಕೂಡಲೇ ನಮಗೆ ಗೊತ್ತು ಇಲ್ಲಿರುವಂತ ಡಾಟಾ ಇದ್ರ ಔಟ್ಪುಟ್ ಅಲ್ಲಿ ಬಂತು 1. ಇಲ್ಲಿರುವಂತ ಡಾಟಾ ಇದು 0 ಇತ್ತು, ಇದು ಔಟ್ಪುಟ್ ಅಲ್ಲಿ 0 ಆಯ್ತು. ಇಲ್ಲಿ 1 ಇತ್ತು, ಸೊ ಔಟ್ಪುಟ್ 1 ಆಯ್ತು. ಇಲ್ಲಿ 1 ಇತ್ತು, ಔಟ್ಪುಟ್ 1 ಆಯ್ತು. ಎನಿವೇ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅದು ಕಂಪಲ್ಸರಿ. ಓಕೆ, ಸೊ ಕ್ಲಿಯರ್ ಅಂತೂ ಮಾಡ್ಕೊಳ್ಳೇಬೇಕು. ಸೊ ಎಲ್ಲವೂ 0 ಇತ್ತು. ನಾವು ಫಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟ ಕೂಡಲೇ ಏನಾಯ್ತು, ಅದ್ರ ಇನ್ಪುಟ್ ಗಳಲ್ಲಿ ಏನ್ ಡಾಟಾ ಕೊಟ್ಟಿದ್ದೇವೋ ಅದೆಲ್ಲವೂ ಔಟ್ಪುಟ್ ಗೆ ಶಿಫ್ಟ್ ಆಯ್ತು. ಸೊ ಇಲ್ಲಿ 1 ಆಯ್ತು, Q2 0 ಆಯ್ತು, Q1 1 ಆಯ್ತು, ಇದು 1 ಆಯ್ತು. ಆಯ್ತಾ?
ಔಟ್ಪುಟ್ ಏನ್ ಬಂತು, ನಾವೇನ್ ಇನ್ಪುಟ್ ಕೊಟ್ಟೇವ ಅದೆಲ್ಲವೂ ಒಂದು ಕ್ಲಾಕ್ ಪಲ್ಸ್ ಕೊಟ್ಟ ಕೂಡಲೇ ಔಟ್ಪುಟ್ ಅಲ್ಲಿ ಅರೈವ್ ಆಯ್ತು. ಅಷ್ಟೇ ತಾನೆ, ಒಂದೇ ಒಂದು ಕ್ಲಾಕ್ ಪಲ್ಸ್ ಬೇಕಾದಲ್ಲ. ಆದ್ರಿಂದ ಟಿಪೋ ಅಥವಾ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ ಅಲ್ಲಿ ಒಂದು ಕ್ಲಾಕ್ ಪಲ್ಸ್ ಅಲ್ಲೇ ನಾವು ಇನ್ಪುಟ್ ಅಲ್ಲಿ ಏನ್ ಡಾಟಾ ಕೊಡ್ತೇವೋ ಅದನ್ನ ಔಟ್ಪುಟ್ ಗೆ ತರ್ಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ಹೌ parallel in, parallel out shift register works.